ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರನ್ನ ಮೂಲೆ ಗುಂಪು ಮಾಡಂತ ಕೆಲಸ ಇವತ್ತು ಕಾಂಗ್ರೆಸ್ಸು ಮತ್ತು ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಬಹುಶಃ ಸಿದ್ದರಾಮಯ್ಯರು ಹೆಸರು ಹೇಳಿ 2023 2018ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂದರೆ ಬಹುಶಃ ಸಿದ್ದರಾಮಯ್ಯರ ಹೆಸರು ಹೇಳಿಕೊಂಡೇ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸರ್ಕಾರಗಳು ಅಧಿಕಾರಕ್ಕೆ ಬಂದಿರೋದು. ನಂತರ ಅವ್ರನ್ನು ಇವತ್ತಿನ ಪರಿಸ್ಥಿತಿ ನೋಡಿದಂಥ ಟೈಮಲ್ಲಿ ಇವತ್ತಿನ ಅವ್ರ ಪರಿಸ್ಥಿತಿ ಏನಾಗಿದೆ, ಇವತ್ತು ಎಲ್ಲಿ ಕೂಡ ಅವರು ಯಾವ ಕಾರ್ಯಕ್ರಮಕ್ಕೂ ಕೂಡ ಬರ್ತಾ ಇಲ್ಲ. ಜೊತೆಲಿ ಕಾವೇರಿಯ ನಿವಾಸದಲ್ಲಿ ಒಂದು ಕಡೆ ಅಂತೂ ಕಾಂಗ್ರೆಸ್ಸಿನ ನಾಯಕರು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಎಲ್ಲರೂ ಕೂಡ ಸೇರಿ ಅವ್ರು ಕೂಡಾಕಿದ್ದಾರೆ. ಆ ಕೂಡಾಕಿದ್ರ ಜೊತೆಲಿ ಅವ್ರು ಯಾವುದನ್ನು ಕಾರ್ಯಕ್ರಮಕ್ಕೆ ಕೂಡ ಬರ್ತಾ ಇಲ್ಲ. ಬಹುಶಃ ಮೊನ್ನೆ ನಾನು ನೋಡ್ತಾ ಇದ್ದೆ, ಕೆಂಪೇಗೌಡರ ಜಯಂತ್ಯೋತ್ಸವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಬಹುಶಃ ಅವ್ರು ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯರನ್ನ ಫೋಟೋನ ಹಾಕುತ್ತಾ ಇದ್ರು. ಅವರು ಮನಸ್ಸು ಮಾಡಲಿದಕ್ಕೋಸ್ಕರವಾಗಿ ಅವ್ರ ಫೋಟೋ ಕೂಡ ಕೆಂಪೇಗೌಡ ಜಯಂತ್ಯೋತ್ಸವದಲ್ಲಿ ಅವ್ರ ಫೋಟೋ ಕೂಡ ಕಾಣ್ತಾ ಇದ್ದಿಲ್ಲ. ಯಾಕಂದ್ರೆ ಇವತ್ತು ಇವೆಲ್ಲ ನೋಡಿದಂಥ ಟೈಮಲ್ಲಿ ಬಹುಶಃ ಸಿದ್ದರಾಮಯ್ಯರು ನನ್ನ ಪ್ರೀ ಪ್ಲ್ಯಾಂಡ್ ಆಗಿ ಅಧಿಕಾರ ಹಸ್ತಾಂತರ ಮಾಡೋಂಥ ಟೈಮಲ್ಲಿ ಸರ್ಕಾರದಲ್ಲಿದ್ದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಶಿವಕುಮಾರ್ ಅವರು ಅದು ಹಿಡ್ಕೊಂಡು ಎಲ್ಲರೂ ಹೋಗೋದವ್ರು ಕಾಲು ಹಿಡ್ಕೊಳ್ಳೋದು, ಎಲ್ಲರೂ ಹೋಗೋದವ್ರು ಕೈ ಹಿಡ್ಕೊಳ್ಳೋದು, ಅವರು ಹೈಕಮಾಂಡ್ ಬರೋದು ಎಲ್ಲ ಕೂಡ ನೀನೇ ಅಪ್ಪ ದೇವರು, ನೀನೇ ಅಪ್ಪ ಎಲ್ಲ ಅಂದೇಳಿ ಹೇಳಿ ನಂತರ ಅಧಿಕಾರ ಹಸ್ತಾಂತರ ಆದ ನಂತರ ಇವತ್ತು ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಅಂದ್ರಿಗಿನ ಬಹುಶಃ ಸಿದ್ದರಾಮಯ್ಯರನ್ನ ಇವತ್ತು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡೋಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅವರು ಪಾರ್ಟಿ ವಿಚಾರ ನಾನು ಅದ್ರ ಬಗ್ಗೆ ಏನು ಮಾತಾಡೋಕೆ ಹೋಗಲ್ಲ. ಅವ್ರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೋ, ಅವ್ರನ್ನ ಮೂಲೆಗುಂಪು ಮಾಡಿದಾರೋ, ಕಾವೇರಿ ನಿವಾಸದಲ್ಲಿ ಕೂಡೆ ಹಾಕಿದಾರೋ, ಅದ್ರ ಬಗ್ಗೆ ನಾನು ಅವ್ರ ಪಾರ್ಟಿ ವಿಚಾರ ಆಗಿರೋ ಕಾರಣ ಅದ್ರ ಬಗ್ಗೆ ನಾನು ಪ್ರಸ್ತಾಪನೆ ಮಾಡೋಕೆ ಹೋಗಲ್ಲ.